ನೋಡಿ, ಒಂದಷ್ಟು ಫೋಟೋಗಳು ಹರಿದಾಡ್ತಾ ಇದೆ. ಚೆನ್ನಮ್ಮ ಅವರು ನಿಧನದ ಬಳಿಕ ಪ್ರತಿಯೊಬ್ಬರೂ ಕೂಡ ಅವರ ತ್ಯಾಗದ ಬಗ್ಗೆ, ಆ ತಾಯಿಯ ಮಹತ್ ಕಾರ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಪ್ರತಿಯೊಬ್ಬರೂ ಮಾತನಾಡ್ಕೊಳ್ತಾ ಇರೋದು ದೇವೇಗೌಡರು ಹಾಗೆ ಚೆನ್ನಮ್ಮ ಅವರ ಬಾಂಧವ್ಯ ಹೇಗಿತ್ತು, ಗಂಡ ಹೆಂಡತಿ ಅಂದರೆ ಹೀಗಿರಬೇಕು. ಚೆನ್ನಮ್ಮ ಅವರ ಕೊನೆ ಗಳಿಗೆಯಲ್ಲೂ ಕೂಡ ದೇವೇಗೌಡರು ಕೈಬಿಟ್ಟಿಲ್ಲ. 72 ವರ್ಷಗಳ ದಾಂಪತ್ಯದ ಕೊನೆಯ ಕ್ಷಣ, ಕಾಳಜಿ, ಪ್ರೀತಿಯ ಭಾವನಾತ್ಮಕವಾದಂತಹ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆಯಲ್ಲ, ಪ್ರತಿಯೊಬ್ಬರ ಕಣ್ಣಾಲಿಗಳು ಕೂಡ ತೇವವಾಗುತ್ತೆ. 72 ವರ್ಷದ ಸುದೀರ್ಘ ದಾಂಪತ್ಯ ಪಯಣ. ದೇವೇಗೌಡರು ಕಣ್ಣೀರಿಡ್ತಾರೆ. ನನ್ನನ್ನು ಕರ್ಕೊಂಡು ಹೋಗಬಾರ್ದ ನೀನು? ಆ ಪ್ರೀತಿ ಇದೆಯಲ್ಲ, ಇತ್ತೀಚೆಗೆ 5 ವರ್ಷ 10 ವರ್ಷಕ್ಕೇ ಅಯ್ಯೋ ನಮಗೆ ಬೇಜಾರಾಯಿತು ಡೈವರ್ಸ್ಗಳು ಅಂತಾರೆ. ಬಟ್ 72 ವರ್ಷ ಸದ್ಯ ದೇವೇಗೌಡರು ಈಗ ತೀವ್ರವಾಗಿ ನೊಂದ್ಕೊಂಡಿದ್ದಾರೆ, ಒಂಟಿಯಾಗಿದ್ದಾರೆ. ನೋಡಿ, ಚೆನ್ನಮ್ಮ ಅವರು ನಿಧನರಾಗೋದಕ್ಕಿಂತ ಮುಂಚಿನ ಒಂದಷ್ಟು ವಿಡಿಯೋಗಳು ನೀವೀಗ ನೋಡ್ತಾ ಇದ್ದೀರಾ. ಕಾಳಜಿಯಿಂದ ಆರೈಕೆ ಮಾಡ್ತಾ ಇರುವಂತಹ ಭಾವುಕವಾದಂತಹ ವಿಡಿಯೋ. ಸುದೀರ್ಘ ಸಾಂಸಾರಿಕ ಬದುಕಿನ ನಿಷ್ಕಲ್ಮಶ ಪ್ರೀತಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಸಾಕ್ಷಿಯಾಗಿದೆ. ರಾಜಕಾರಣದ ಏನೇ ಏಳುಬೀಳುಗಳಿರಬಹುದು, ಅಧಿಕಾರದ ಹಾದಿಯ ಸವಾಲುಗಳಿರಬಹುದು, ಕೌಟುಂಬಿಕ ಏರಿಳಿತಗಳಿರಬಹುದು, ಹೀಗೆ ಎಲ್ಲದರಲ್ಲೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಬರೋಬ್ಬರಿ 72 ವರ್ಷಗಳ ಕಾಲ ಜೊತೆಯಾಗಿ ಸಾಗಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಅವರ ಪತ್ನಿ ಚೆನ್ನಮ್ಮ ಅವರ ಸುದೀರ್ಘ ದಾಂಪತ್ಯ ಪಯಣ ಕೊನೆಗೆ ನಿನ್ನೆ ಅಂತ್ಯ ಆಗತ್ತೆ. ಸದಾ ನೆರಳಿನಂತೆ ಜೊತೆಯಾಗಿದ್ದರು. ಯಾವಾಗಲೂ ಕೂಡ ತಮ್ಮ ಪ್ರೀತಿಯ ಅರ್ಧಾಂಗಿ ಚೆನ್ನಮ್ಮ ಅವರ ಅಗಲಿಕೆಯಿಂದ ದೊಡ್ಡಗೌಡರು ಬಹಳ ನೊಂದು ಹೋಗಿದ್ದಾರೆ. ಸದ್ಯ ಒಂಟಿಯಾಗಿದ್ದಾರೆ. ಇನ್ನೇನು ವಿಧಿವಶರಾಗೋದಕ್ಕೆ ಕೆಲವೇ ದಿನಗಳ ಮೊದಲು ಕಳೆದಂತಹ ಅತ್ಯಂತ ಭಾವನಾತ್ಮಕವಾದಂತಹ ಕ್ಷಣಗಳ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ. ಅವರಿಗೆ ಬಾಳೆಹಣ್ಣು ತಿನ್ನಿಸ್ತಾರೆ, ಅವ್ರ ಬಾಯನ್ನು ಒರೆಸ್ತಾರೆ, ಕಾಲು ಮುಟ್ಟಿ ಚೆನ್ನಮ್ಮ ಅವರು ದೇವೇಗೌಡರಿಗೆ ನಮಸ್ಕರಿಸ್ತಾರೆ. ಇಬ್ಬರು ಕೂಡ ವೀಲ್ಚೇರಲ್ಲೇ ಇರ್ತಾರೆ. ವಯೋಸಹಜ ಕಾಯಿಲೆ, ಒಬ್ಬರಿಗೆ 93 ವರ್ಷ, ಒಬ್ಬರಿಗೆ 85ಕ್ಕಿಂತ ಹೆಚ್ಚು. ಮಗುವಿನಂತೆ ತಮ್ಮ ಪತ್ನಿಯನ್ನು ಎಷ್ಟು ಆರೈಕೆ ಮಾಡ್ತಾರೆ ಅಂದರೆ ಆ ವಿಡಿಯೋವನ್ನು ನೋಡ್ತಾ ಇದ್ದರೆ ಖುಷಿಯಾಗುತ್ತೆ ರೀ. ಇಂಥವರು ಆದರ್ಶ ದಂಪತಿಗಳು ಅಂತ ಯಾಕೆ ಹಿಂದಿನಿಂದ ಹೇಳ್ತಾ ಬರ್ತಾರೆ ಅಂದರೆ, ಆದರ್ಶ ಅನ್ನೋ ಪದ ಇಂಥ ದಂಪತಿಗಳನ್ನು ನೋಡೇ ಬಂದಿತ್ತು. ತಮ್ಮ ಕೈಯಾರೆ ಪತ್ನಿಯ ಮುಖವನ್ನು ಒರೆಸಿ, ಕಾಳಜಿಯಿಂದ ಬಾಳೆಹಣ್ಣನ್ನು ತಿನ್ನಿಸಿ, ಅವರ ಹೆಗಲ ಮೇಲಿನ ಶಾಲನ್ನು ಸರಿಪಡಿಸ್ತಾ ಕೈ ಹಿಡಿದು ಸಾಂತ್ವನ ಹೇಳ್ತಾರೆ. ಎಂತಹ ಕಲ್ಲು ಹೃದಯವನ್ನೂ ಕೂಡ ಕರಗಿಸುವಂತಹ ವಿಡಿಯೋ ಅದು. ಇಬ್ಬರೂ 90ರ ಹರೆಯ ದಾಟಿದ್ರೂ ಪರಸ್ಪರ ಒಬ್ಬರ ಮೇಲಿನ ಒಬ್ಬರ ಪ್ರೀತಿ, ಕಾಳಜಿ ಕೊಂಚವೂ ಕೂಡ ಮಾಸಿಲ್ವಲ್ಲ. ಇದಕ್ಕೆ ಈ ಒಂದು ಸುಮಧುರವಾದಂಥ ಕ್ಷಣಗಳೇ ಸಾಕ್ಷಿ. 72 ವರ್ಷಗಳ ಸುದೀರ್ಘ ಪಯಣ. 1954ರಲ್ಲಿ ವಿವಾಹವಾಗ್ತಾರೆ. ಸುದೀರ್ಘವಾದಂತಹ ಪಯಣ. ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೇರಿದಾಗಿನಿಂದ ಸಾರ್ವಜನಿಕವಾಗಿ ತೀರಾ ಪ್ರಚಾರ ಬಯಸದೆ ಚೆನ್ನಮ್ಮ ಅವರು ಕುಟುಂಬದ ಆಧಾರ ಸ್ತಂಭವಾಗಿ ನಿಂತು ಮನೆಯನ್ನು ನಿಭಾಯಿಸ್ತಾರೆ. ಈ ವಿಡಿಯೋ ಇದೆಯಲ್ಲ, ಎಂತಹ ಹೃದಯವನ್ನು ಕರಗಿಸುವಂತಹ ವಿಡಿಯೋ. ಇನ್ನೊಂದಿಷ್ಟು ವರ್ಷಗಳ ಕಾಲ ದೇವೇಗೌಡರ ಜೊತೆಗೆ ಇರಬೇಕಾಗಿತ್ತು ಅಂತ ನಮಗೂ ಕೂಡ ಅನಿಸುತ್ತೆ. ಬಟ್ ಸುಮಂಗಲಿ ಸಾವು, ಮುತ್ತೈದೆ ಸಾವು ಸಿಕ್ಕಿದೆ ಚೆನ್ನಮ್ಮ ಅವರಿಗೆ. ಅವರ ಆತ್ಮಕ್ಕೆ ನಾವು ಕೂಡ ಶಾಂತಿ ಕೋರ್ತಾ ಆ ಭಗವಂತ ದೇವೇಗೌಡರಿಗೆ ಆ ದುಃಖ ಭರಿಸುವಂತಹ ಶಕ್ತಿಯನ್ನು ಕೊಡಲಿ. ಈ ವಿಡಿಯೋ ಎಷ್ಟೋ ಜನ ದಂಪತಿಗಳಿಗೆ ಮಾದರಿ.